ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನವರಾತ್ರಿಯ ಐದನೇ ದಿನನ ಲಲಿತಾ ಪಂಚಮಿ ಅಂತ ಅಥವಾ ಕೂಷ್ಮಾಂಡ ದೇವಿನ ನಾವು ಪೂಜೆ ಮಾಡ್ತೀವಿ. ನವರಾತ್ರಿಯ 4ನೇ ದಿನದಲ್ಲಿ ನಾವು ಶಿವಪಾರ್ವತಿಯರ ಮದುವೆ ಆಗಿ ಸುಬ್ರಹ್ಮಣ್ಯನ ಹುಟ್ಟಿ ಸ್ಕಂದ ಮಾತೆ ಅಂತ ಅನ್ಸ್ಕೊಳ್ಳೋ ದೇವಿನ ನಾವು ಪೂಜೆ ಮಾಡಿದ್ವಿ ನಿನ್ನೆ ಎಲ್ಲ. ಇವತ್ತಿನ ದಿನ ಕೂಷ್ಮಾಂಡ ದೇವಿನ ಪೂಜಿಸ್ತೇವೆ. ಹಾಗೆ ಲಲಿತಾ ಸಹಸ್ರನಾಮನ ಇವತ್ತಿನ ದಿನ ಪಾರಾಯಣ ಮಾಡಿದರೆ ಒಳ್ಳೆಯದು. ಯಾಕೆ ಅಂತಂದರೆ ಇವತ್ತಿನ ದಿನವೇ ಅಗ್ನಿಕುಂಡದಿಂದ ಲಲಿತಾ ಪರಮೇಶ್ವರಿ ದೇವತಾ ಕಾರ್ಯನ ನಡೆಸ್ಕೊಡ್ಬೇಕು ಅಂತ ಇವತ್ತಿನ ದಿನವೇ ಜನ್ಮ ತಾಳಿ ಅವಳು ಬರೋದು. ಈ ಲಲಿತಾ ಪರಮೇಶ್ವರಿ ಜಗನ್ಮಾತೆ ಅಂದರೆ ಇಡೀ ಪ್ರಪಂಚಕ್ಕೂ ತಾಯಿ ಅಲ್ವಾ. ಹೇಗೆ ಮಕ್ಕಳು ಫಸ್ಟ್ ನಾವು ಯೂಶಲಿ ಅಮ್ಮನ ಹತ್ರ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿ ಅಪ್ಪಂಗೆ ಹೇಳಿಸ್ತಾರೆ, ಅಷ್ಟು ಕ್ಲೋಸ್ ಇಲ್ದಿದ್ರೆ ಅಪ್ಪ. ಸೊ ಹಾಗೇ ಅಲ್ವಾ, ನಾವು ಲಲಿತಾ ಪರಮೇಶ್ವರಿ ಹತ್ರ ಕೇಳಿಕೊಂಡ್ರೆ ಅವಳು ಸಹ ಹೋಗ್ಬಿಟ್ಟು ಶಿವಂಗೆ ಹೇಳಿಬಿಟ್ಟು ನಮ್ಮ ಆಸೆನೆಲ್ಲ ಪೂರೈಸ್ತಾಳೆ ಅನ್ನೋದು ಅಂದ್ಕೊಳ್ಳೋದೇ ಎಷ್ಟು ಚಂದ ಅನಿಸುತ್ತೆ. ಅದು ಒಂಥರ ಜಗನ್ಮಾತೆ ನಮ್ಗೆ ಹತ್ರ ಆಗಿ ಅನ್ನಿಸ್ತಾಳೆ. ಆವಾಗ ಏನಾದರೂ ಕೇಳ್ಕೊಳ್ಳೋಣ ಅಂತ ಅನಿಸುತ್ತೆ. ಭಂಡಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಲಿಕ್ಕೋಸ್ಕರ ಲಲಿತಾ ಪರಮೇಶ್ವರಿ ಈ ದಿನ ಅಗ್ನಿಕುಂಡದಿಂದ ಜನ್ಮ ತಾಳಿ ಬರ್ತಾಳೆ. ಬಂದ ಮೇಲೆ ಈ ಲಲಿತಾ ಪರಮೇಶ್ವರಿ ಈ ವಾಗ್ದೇವಿಗಳು 8 ವಾಗ್ದೇವಿ ಡಿವೈನ್ ಪವರ್ ಇರುತ್ತೆ, ಅವರನ್ನು ಕರೆದುಬಿಟ್ಟು ಆರ್ಡರ್ ಮಾಡ್ತಾಳಂತೆ. ಈ ರೀತಿ ತನ್ನ ಸಹಸ್ರನಾಮನ ಕಂಪೋಸ್ ಮಾಡಬೇಕು ಅಂತ ಅವಳೇ ಕೇಳಿಕೊಂಡು ಇದು ಮಾಡಿರೋದು ಅಂತ ಬುಕ್ ಎಲ್ಲ ಕಡೆನೂ ಇದೆ. ಇನ್ನೊಂದರಲ್ಲಿದೆ, ಎಲ್ಲ ಕೆಲಸಗಳೆಲ್ಲ ಮುಗ್ದಾದ್ಮೇಲೆ ಎಲ್ಲರೂ ನನ್ನನ್ನು ಮರೆತು ಬಿಡ್ತಾರೆ ಅಂತ ಬೇಜಾರಾಗ್ಬಿಟ್ಟು ಅವಳು ಆಜ್ಞೆ ಮಾಡಿ ಬರೆಸಿದ್ದು ಈ ಲಲಿತಾ ಸಹಸ್ರನಾಮನ. ಎಷ್ಟು ಪವರ್ ಇದೆ ಅದಕ್ಕೆ ಅನ್ನೋದು ಗೊತ್ತಾಗಬೇಕು ಅಂತ ಹೀಗೆ ಕೆಲವು ಕಡೆ ಒಂದೊಂಥರ ಇದೆ. ಸೊ 8 ವಾಗ್ದೇವಿಯರು ಅಂದರೆ ವಾಸಿನಿ, ಕಾಮೇಶ್ವರಿ, ಅರುಣ, ಹಾಗೆ ವಿಮಲಾ, ಜೈನಿ, ಮೋದಿನಿ, ಸರ್ವೇಶ್ವರಿ, ಕೌಲಿನಿ, ಇಷ್ಟೂ ಜನ ಸೇರಿಬಿಟ್ಟು ಈ ಸಹಸ್ರನಾಮನ ರಚನೆ ಮಾಡ್ತಾರೆ. ಇದು ಹಯಗ್ರೀವ ದೇವರಿಂದ ಅಗಸ್ತ್ಯ ಮುನಿಗೆ ಸಂವಾದದ ರೂಪದಲ್ಲಿ ಕಂಚಿ ಕ್ಷೇತ್ರದಲ್ಲಿ ಅದು ಉಪದೇಶ ಆಯ್ತಂತೆ. ನೋಡಿ, ಅದಕ್ಕೆ ಕಂಚಿ ಎಷ್ಟು ಒಂಥರ ಪವಿತ್ರವಾದ ಕ್ಷೇತ್ರ ಅಂದರೆ ಆ ಕ್ಷೇತ್ರದಲ್ಲೇ ಲಲಿತಾ ಸಹಸ್ರನಾಮ ಹಯಗ್ರೀವನಿಂದ ಅಗಸ್ತ್ಯ ಋಷಿಗಳಿಗೆ ತಲುಪ್ತಂತೆ. ಹಾಗಾಗಿ ಆ ಕ್ಷೇತ್ರ ಅಷ್ಟೊಂದು ಪುಣ್ಯಕ್ಷೇತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಹೀಗೆ 10 ಮಹಾವಿದ್ಯೆಗಳಲ್ಲಿ ಒಂದಾದ ಈ ಲಲಿತಾದೇವಿ ವಿಮೆನ್ ಪವರ್ ಏನು, ಫೀಮೇಲ್ ಪವರ್ ಏನು ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋ ಥರ ಅನಿಸುತ್ತೆ. ಅಷ್ಟು ಗ್ರೇಟ್. ಸೊ ಈ ಲಲಿತಾ ಸಹಸ್ರನಾಮನ ಓದೋದ್ರಿಂದ ಸಿಂಪಲ್ಲಾಗಿ ನಾವು ಇದನ್ನು ಜಸ್ಟ್ ತಿಳ್ಕೊಂಡ್ಬಿಟ್ರೆ ನಮಗೆ ಓದದೇ ಇರೋಣ ಅಂತಲೇ ಅನಿಸೋದಿಲ್ಲ. ಅಷ್ಟು ಗ್ರೇಟ್ ಅನಿಸುತ್ತೆ ಈ ಲಲಿತಾ ಸಹಸ್ರನಾಮ. ಸೊ ಅದನ್ನು ನಮ್ಗೆ ಯಾವತ್ತು ನಮ್ಮ ಮನಸ್ಸಲ್ಲಿ ಅಟ್ಲೀಸ್ಟ್ ಇವತ್ತಿನ ದಿನ ನಾನು ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಮಾಡಬೇಕು, ಓದಬೇಕು ಅನ್ನುವಂಥ ಒಂದು ಥಾಟ್ ಬಂದರೂ ಸಾಕಂತೆ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿಕೊಂಡು ಈ ಜನ್ಮದಲ್ಲಿ ಆ ಥರ ಅಂದ್ಕೊಳ್ತಾ ಇದ್ದೀವಿ. ಯಾವುದೋ ಗುಡ್ ಕರ್ಮ ಇದ್ದರೆ ಮಾತ್ರ ನಮ್ಗೆ ಆವಾಗ ಲಲಿತಾ ಸಹಸ್ರನಾಮ ಹೇಳಬೇಕು ಅಂತ ನಾವೊಂದು ಮನಸ್ಸಲ್ಲಿ ಯೋಚನೆ ಬರಲಿಕ್ಕೆ ಸಾಧ್ಯ. ಹಾಗೆ ಇದೇನಾದರೂ ಹುಣ್ಣಿಮೆ ದಿನದಲ್ಲೇನಾದರೂ ಓದಿದರೆ ಯಾವುದೇ ರೋಗಗಳು ಏನು ಕಾಯಿಲೆಗಳಿದ್ರು ಎಲ್ಲನೂ ಹೊರಟೋಗ್ಬಿಟ್ಟು ನಮಗೆ ಲಾಂಗ್ ಲೈಫ್ ಸಿಗುತ್ತದೆ. ಈ ರೀತಿ ಒಂದು ಪಾಸಿಟಿವಿಟಿನ ಮನಸ್ಸಲ್ಲಿ ತುಂಬ್ಕೊಳ್ಳೋದು ಎಷ್ಟು ಒಳ್ಳೇದು ಅನಿಸುತ್ತಲ್ವ. ಆವಾಗ ನಮಗೆ ಏನೂ ಆಗಲ್ಲ, ದೇವರಿದ್ದಾರೆ. ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ ನಮಗೇನು ಅನಿಸಲ್ಲ, ದೇವರಿದ್ದಾರೆ ನಮ್ಮ ಜೊತೆ. ನಾವು ಇದನ್ನು ಹೇಳ್ಕೊಂಡು ನಮ್ಗೆ ಒಳ್ಳೇದಾದ ಆ ರೀತಿ ಪಾಸಿಟಿವ್ ಮೈಂಡಲ್ಲೇ ನಾವು ಬದುಕೋದು ಎಷ್ಟು ಚಂದ ಅಂತ ಅನಿಸುತ್ತೆ. ಸೊ ಇದನ್ನು ಒಂದು ಸಾರಿ ಓದಿದ್ರೂ ಸಹ 1000 ಸಾರಿ ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ ಸಿಗತ್ತಂತೆ. ಹಾಗೆ 1 ಕೋಟಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದರೆ ಏನು ಫಲ ಸಿಗುತ್ತೋ ಅಷ್ಟು ಇದನ್ನು 1 ಸಾರಿ ಓದಿದ್ರೂ ಸಿಗುತ್ತಂತೆ. ಅಂದರೆ ನಿಜವಾಗ್ಲೂ ಇದನ್ನು ನಾವು ಓದದೇ ಇರೋಣ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಅನಿಸಲ್ಲ. ಹೇಗಾದರೂ ಮಾಡಿ ನೀವು ಯೂಶಲಿ ಇದನ್ನು ತುಂಬ ಜನ ಓದ್ತಾ ಇರ್ತಾರೆ. ಲಲಿತಾ ಸಹಸ್ರನಾಮ ಅಂತೂ ತುಂಬ ಜನ ಓದ್ತಾ ಇರ್ತಾರೆ. ಅಟ್ಲೀಸ್ಟ್ ಯಾರು ಇದುವರೆಗೆ ಓದಿಲ್ಲದೆ ಇರೋರು ಪ್ಲೀಸ್ ಮನಸ್ಸು ಮಾಡಿಬಿಟ್ಟು
ಎಲ್ಲ ಅಷ್ಟು ದೊಡ್ಡದು ಓದಕ್ಕೆ ಒಂದೇ ಸರಿ ಆಗದೆ ಇದ್ದರು ದಿನಕ್ಕೊಂದು 10 ಲೈನ್ ಆದರೂ ಓದ್ಕೊಳ್ಳಿ. ಒಂದು 10 ಇದು ಮಾಡಿದರೂ 100 ನೇಮ್ಸ್ ಹೇಳ್ದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಓದ್ತೀನಿ ಅಂತ ಮನಸ್ಸು ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಹಾಗೆ ಏನಾದರೂ ನಮಗೆ ಜ್ವರ ಬಂದಿದ್ದರೆ ಆವಾಗಲೂ ಅಷ್ಟೇ, ಅದು ಒಂದು ಎಂಥ ಪಾಸಿಟಿವ್ ಇತ್ತು ನೋಡಿ. ನಮಗಾದರೆ ಆವಾಗ ಕುತ್ಕೊಂಡ್ಬಿಟ್ಟು ಓದ್ಕೊಂಡ್ರೆ ಎಲ್ಲ ಜ್ವರದಿಂದ ಅದೆಲ್ಲ ಹೋದಂಗೆ ನಮಗೊಂಥರ ಫೀಲಿಂಗ್ ಆಗುತ್ತೆ. ಹಾಗೆ ರೆಗ್ಯುಲರ್ ಚಾಂಟ್ ಮಾಡ್ತಾಯಿದ್ರೆ ನಮಗೆ ಯಾರೂ ಕಣ್ಣು ದೃಷ್ಟಿ ಆಗೋದು ಆ ಥರ ಏನೂ ಆಗೋದಿಲ್ಲ. ಹಾಗೆ ಇನ್ನೂ ಒಂದೇನೆಂದರೆ 6 ಮಂತ್ಸ್ ಏನಾದ್ರು ಕಂಟಿನ್ಯೂಸ್ಲಿ ನಾವು ಇದನ್ನು ಚಾಂಟ್ ಮಾಡಿದರೆ ಲಕ್ಷ್ಮಿನೇ ಪರ್ಮನೆಂಟಾಗಿ ನಮ್ಮ ಮನೆಯಲ್ಲಿ ಕುತ್ಕೊಂಡು ಬಿಡ್ತಾಳಂತೆ, ನಮ್ಮ ಮನೆಯಲ್ಲೇ ಇರ್ತಾಳಂತೆ. ಹಾಗೆ ನಾವು ಏನಾದರೂ ಇದನ್ನು 1 ಮಂತ್ ರೆಗ್ಯುಲರ್ ಚಾಂಟ್ ಮಾಡಿದ್ರೆ ಸರಸ್ವತಿ ನಮ್ಮ ನಾಲಿಗೆ ಒಂದಲ್ಲ ಇದು ಲಲಿತಾ ಸಹಸ್ರನಾಮದಿಂದ ಇದನ್ನೆಲ್ಲ ನಿಜ ಆಗತ್ತೆ ಅಂತ ಅಂದ್ಕೊಂಡು ನಾವು ಅಂದ್ಕೊಳ್ಳೋದೇ ಒಂಥರ ಗ್ರೇಟ್. ಅಷ್ಟು ಖುಷಿ ಆಗುತ್ತೆ ನನಗೆ ರಿಯಲಿ ಹೇಳುವಾಗ ಗೂಸ್ ಬಂಪ್ಸ್ ಬರ್ತಾ ಇದೆ. ಅಷ್ಟು ಗ್ರೇಟು ನಮ್ಮ ಲಲಿತಾ ನಾಮ ಅನ್ನೋದು. ಒಂಥರ ಖುಷಿ ಆಗ್ತಾ ಇದೆ, ಹೇಳಲಿಕ್ಕೇನೆ ಖುಷಿ ಆಗುತ್ತೆ. ಸೊ ಹಾಗೆಯೇ ಏನಾದರೂ ಯಾರಿಗಾದರೂ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ, ಮದುವೆ ಆಗ್ತಾ ಇಲ್ಲದೆ ಇದ್ರೂ ರೆಗ್ಯುಲರ್ ಚಾಂಟ್ ಮಾಡಿದರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಹೀಗೆ ಎಲ್ಲ ಪಾಪಗಳನ್ನು ಕಳೆಯೋ ಈ ಲಲಿತಾ ಸಹಸ್ರನಾಮನ ಓದೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅಷ್ಟೇ ಅಲ್ಲ, ಇದೆಲ್ಲ ನಾವು ದೊಡ್ಡ ಹೇಳ್ಕೊಳ್ತೀವಿ ಮಾಡ್ತೀವಿ. ಹಾಗೆ ನಮಗೇನಾದ್ರು ಡೇ ಟು ಡೇ ಪ್ರಾಬ್ಲಮ್ಸ್ ಇದ್ರೂ ಅದೇನು ನಮಗೆ ಫೇಸ್ ಮಾಡೋದು ಕಷ್ಟ ಅನಿಸಲ್ಲ, ಈಸಿಯಾಗಿ ಸಾಲ್ವ್ ಆಗಿ ಹೊರಟೋಗುತ್ತೆ. ದಿನನಿತ್ಯದ ಪ್ರಾಬ್ಲಮ್ ಸಹ ಇದರಿಂದ ನಮಗೆ ಯಾವುದು ಕಷ್ಟ ಬರೋದಿಲ್ಲ. ನಮಗೆ ಇನ್ನೊಂದೇನೆಂದರೆ, ಇದನ್ನು ಓದೋರ ಮನೇಲಿ ಯಾವತ್ತೂ ಬೇಸಿಕ್ ನೆಸೆಸಿಟಿ ಅಂದರೆ ಏನು, ಊಟ ಮಲಗು ಅಂಥದ್ದು ಒಂದು ಬೇಸಿಕ್ ನೆಸೆಸಿಟೀಸ್ ಇರುತ್ತಲ್ಲ, ಅದಕ್ಕಂತೂ ಯಾವತ್ತೂ ಕಡಿಮೆ ಆಗೋದೇ ಇಲ್ಲಂತೆ. ಅಷ್ಟು ಗ್ರೇಟು ನಮ್ಮ ಲಲಿತಾ ಸಹಸ್ರನಾಮ. ಹಾಗೆ ನಾವು ಇದನ್ನು ಪಾಸಿಟಿವ್ ರಿಸಲ್ಟ್ ಬೇಕಂದರೆ ಯೂಶ್ವಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಒಳ್ಳೆ ಆಸ್ಪಿಷಿಯಸ್ ಡೇ, ಅಂದರೆ ಲೈಕ್ ಟ್ಯೂಸ್ಡೇ ಆಗ್ಬೋದು, ಫ್ರೈಡೇ ಆಗ್ಬೋದು, ಅಥವಾ ಫುಲ್ ಮೂನ್ ಡೇ ಆಗ್ಬೋದು, ಸಂಡೇ, ಈ ದಿನಗಳೆಲ್ಲ ಲಲಿತಾ ದೇವಿಗೆ ಸೇರಿದ ದಿನಗಳು. ಸೊ ಹಾಗಾಗಿ ಆ ದಿನದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಏನು ಎಷ್ಟು ಬೆನಿಫಿಟ್ ಸಿಗುತ್ತೆ ಅದೆಲ್ಲ ನಾವು ನಿಜವಾಗ್ಲೂ ಮಾತಲ್ಲಿ ಹೇಳೋಕ್ಕಾಗಲ್ಲ. ನೀವು ಅದನ್ನು ಅನುಭವಿಸಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದರ ಪಾಸಿಟಿವ್ ರಿಸಲ್ಟ್ಸ್ ಏನು ಅಂತ. ಸೊ ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ಇಂಥ ಒಳ್ಳೆಯ ದಿನ, ನವರಾತ್ರಿ ಅಂತ ಟೈಮಲ್ಲಿ ಶುರು ಮಾಡೋದಂತೂ ಅದಕ್ಕಿಂತ ಬೇರೆ ಒಳ್ಳೆಯ ದಿನಗಳು ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ಶುರು ಮಾಡೋ ದಿನ ಬೇಗ ಸ್ನಾನ ಮಾಡಿ ದೇವಿ ಫೋಟೋ ಮುಂದೆ ದೀಪ ಹಚ್ಚಿಬಿಟ್ಟು, ಹೂವು ಅರಿಶಿನ ಕುಂಕುಮ ಅಲಂಕಾರ ಮಾಡಿಬಿಟ್ಟು, ಹಣ್ಣು ಪ್ರಸಾದ ಏನಿದೆಯೋ ನೈವೇದ್ಯ ಮಾಡಿಬಿಟ್ಟು, ಮನಸ್ಸಲ್ಲಿ ನಾನು ಇದನ್ನು ಏನಕ್ಕೋಸ್ಕರ ಶುರು ಮಾಡ್ತಾ ಇದ್ದೀನಿ, ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಹೇಳೋಕ್ಕೆ ಶುರು ಮಾಡ್ಬೋದು. ಒಂದೇ ಸರಿ ಫುಲ್ ಆಗದೆ ಇದ್ದರೂ ಪರವಾಗಿಲ್ಲ. ಅದೇ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪನೇ ಓದಿ ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ತನ್ನಂಗೆ ತಾನೇ ಅದು ಆರಾಮಾಗಿ ಇಡೀನ ಸಹ ಓದೋಣ ಅಂತ ಅನಿಸುತ್ತೆ, ಬಿಡೋಣ ಅಂತಲೇ ಅನಿಸೋದಿಲ್ಲ. ಖಂಡಿತ ಓದಿ. ನವರಾತ್ರಿಯಲ್ಲಿ ಇದಕ್ಕಿಂತ ಒಳ್ಳೆ ನಾವು ಇನ್ನೇನು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯದು ಇದು ಓದೋದ್ರಿಂದ. ಸೊ ಖಂಡಿತ ನೀವು ಸಹ ಓದ್ಬಿಟ್ಟು ಪಾಸಿಟಿವ್ ರಿಸಲ್ಟ್ಸ್ನ ತಗೊಳ್ಳಿ.